ಹಾಯ್ ಗಾಯ್ಸ್, ವೆಲ್ಕಮ್ ಟು ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಮನೇನ ಶಿಫ್ಟ್ ಮಾಡಬೇಕಾಯಿತು. ಸೊ ಹಂಗಾಗಿ ಎಲ್ಲೂ ವೀಡಿಯೋಸೇ ಮಾಡೋದಕ್ಕಾಗಲಿಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈಗ ನಾವು ಹೊಸ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಹೊಸ ಮನೆಯದು ಹಾಲುಕ್ಸೋ ಪೂಜೆಯಲ್ಲಿ ನನಗೆ ಗೊತ್ತಿರೋ ಅಷ್ಟು ಪೂಜೆನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ. ನನಗೆ ಗೊತ್ತಿರೋ ಅಷ್ಟು ಪೂಜೆನ ಮಾತ್ರ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮ, ಅತ್ತೆ ಮತ್ತು ಇಬ್ಬರು ಹೇಳಿದರು ಈ ಥರ ಪೂಜೆ ಮಾಡಬೇಕು ಅಂತೇಳಿ. ಸೊ ಅವ್ರು ಹೇಳ್ದಂಗೆ ನಾನು ಮಾಡ್ತಾಯಿದ್ದೀನಿ. ಮತ್ತು ಊರಲ್ಲಿ ಏನಂದರೆ ಈಗ ಅರಶಿನದಲ್ಲಿ ಇಲ್ಲಿ ಪೂಜೆ ಮಾಡಲಿಕ್ಕೆ ವಿನಾಯಕನನ್ನು ಮಾಡ್ತಾಯಿದ್ದೀನಿ. ಊರ ಕಡೆ ಎಲ್ಲ ಹಸುವಿನ ಸಗಣಿ ಸಿಗುತ್ತಲ್ಲ, ಅದು ವಿಘ್ನೇಶ್ವರನ ಮಾಡೋದಕ್ಕೆ ತುಂಬ ಶ್ರೇಷ್ಠ. ಪ್ಯೂರ್ ಸಗಣಿ ಇಲ್ಲಿ ಬೆಂಗಳೂರು ಕಡೆ ಸಿಗಲ್ಲ ನೋಡಿ. ಸೊ ಅದಕ್ಕಾಗಿ ನಾನು ಅರಶಿನದಲ್ಲೇ ವಿಘ್ನೇಶ್ವರನ ಮಾಡಿ ಇಡ್ತಾಯಿದ್ದೀನಿ. ಮುಂಚೆನೇ ಕಳಸ ಎಲ್ಲ ರೆಡಿ ಮಾಡಿಕೊಂಡೆ. ಅದನ್ನ ಇಡಲಿಕ್ಕೆ ಮುಂಚೆ ರಂಗೋಲಿ ಬಿಡಿಸೋದು ಮರ್ತೋಗಿತ್ತು. ಸೊ ಹಂಗಾಗಿ ರಂಗೋಲಿ ಬಿಡಿಸ್ಬಿಟ್ಟು ಅದ್ರ ಮೇಲೆ ಕಳಶನ ಇಟ್ಟು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go. ಪೂಜೆಗೂ ಮುಂಚೆನೇ ಆಚೆ ಕಡೆಯಿಂದ ಒಂದು ತುಂಬಿದ ಕೊಡದಲ್ಲಿ ನೀರು ಇಟ್ಕೊಂಡು ಬಂದು ದೇವ್ರ ರೂಮಲ್ಲಿಟ್ಟು ಅದಕ್ಕೆ ಕಂಕಣನೂ ಕಟ್ಟಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಇದಕ್ಕೆ ಕಂಕಣ ಕಟ್ತಾ ಇದ್ದೀನಿ. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ನಾನು ನಮ್ಮ ಮನೆಯವರು ಪೂಜೆ ಮುಗಿಸಿದ ನಂತರ ಕಿಚನಿಗೆ ಬಂದು ಕಿಚನಲ್ಲೆಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತೇಳಿ ಸೊ ಅದನ್ನು ರಂಗೋಲಿ ಬಿಡಿಸಿ ಗ್ಯಾಸನ್ನು ಸ್ವಲ್ಪ ಹಂಗೆ ತಣ್ಣೀರು ಬಟ್ಟೆಯಲ್ಲಿ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಹಾಲು ಉಗ್ಸ್ಕೊಳ್ಳೋದು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹಾಲು ಉಗ್ಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಹಾಲು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಹೊಸ ಪಾತ್ರೆ ಆದರೂ ಇದ್ರೂ ಇಟ್ಕೋಬೋದು, ಅಭ್ಯಂತರ ಇಲ್ಲ. ಹಳೇದಾದ್ರೂ ಪರವಾಗಿಲ್ಲ, ಬಟ್ ಹಾಲು ಉಗ್ಲಿಕ್ಕೆ ಈಸಿಯಾಗಿರಬೇಕು. ಇಲ್ಲಿ ನಾನು ನಮ್ಮ ಮನೆಯವರು ಕೈ ಮುಗ್ಕೊಳ್ತಾ ಇದ್ದೀವಿ. ಇದೇ ಹಾಲು ಥರನೇ ಸುಖ ಸಂತೋಷ ನಮ್ಮ ಮನೆಯಲ್ಲಿ ಉಗ್ಲಿ ಅಂತ ಹೇಳ್ಬಿಟ್ಟು ಕೈ ಮುಗ್ದ ಹಾಗೆ ಹಾಲನ್ನು ತುಂಬ ಚೆನ್ನಾಗಿ ಉಗ್ತು. ತುಂಬ ಖುಷಿ ಆಯಿತು. ಹಾಗೆ ಯಾವುದೇ ಕಾರಣಕ್ಕೂ ನೀವು ಗ್ಯಾಸ್ನ ಆಫ್ ಮಾಡಲಿಕ್ಕೆ ಹೋಗಬೇಡಿ. ಅದಷ್ಟಕ್ಕೆ ಅದೇ ಹಾಲು ಬಿದ್ದು ಆಫ್ ಆದರೂ ಪರವಾಗಿಲ್ಲ. ಸೊ ಇಲ್ಲಿ ಸಕ್ಕರೆ ಹಾಕ್ತಾಯಿದ್ದೀವಿ. ದೇವರು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಏನೂ ಮಾಡೋಕ್ಕೋಗಿಲ್ಲ. ಈಗ ಹೊಸ ಮನೆಗೆ ಶಿಫ್ಟ್ ಆಗಿರೋ ಅಂಕಲ್ ಅವರು ಆಂಟಿ ಮುಂಚೆನೇ ಹೇಳಿದರು ನಮಗೆ, ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ, ನೀವು ಮನೇಲಿ ಏನು ಬ್ರೇಕ್ಫಾಸ್ಟ್ ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ, ಮನೆಗೆ ಪೂಜೆಗೆ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾವು ಪೂಜೆಗೆ ಹೋಗಿದ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್.